ಫಲನೂ ಕಮ್ಮಿ ಇಲ್ಲ, ಹೂವನು ಕಮ್ಮಿ ಇಲ್ಲ, ಒಂದೇ ಒಂದು ಹುಳುಕಿಲ್ಲ ಸರ್. 110 ಕ್ಯಾನ್ ಕಡಿದ್ರು ಒಂದು ಕಿಲೋ ಹುಳುಕ್ ಹೊಂಟಿಲ್ಲ ಸರ್. 32 ಗುಂಟೆ ಅಷ್ಟೇ, 1 ಎಕರ್ನು ಅಲ್ಲ ಸರ್ ಇದು. ಕುಮಾರ ಮಾಳಿ ಅಂತೇಳಿ ಬೇಸ್ ಅಗ್ರಿ ಮುದ ಸರ್ ಅವ್ರದ್ದು. ಅವ್ರ ಸಲ ಮರ್ಯಾಗ ಯಾವಾಗ ಮಾಡಗತ್ತೇವ್ ನಾವು 110 ಕ್ಯಾನ್ ಕಡಿದ ಸರ್. ಒಂದು ಸಾರ್ತಿಗೆ ಸರ್. ಅವ್ರ ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂದವರಿಗೆ. ತಮ್ಮ ಹೆಸರು? ನನ್ನ ಹೆಸರು ಪ್ರವೀಣ್ ಪಾಟೀಲ್ ಅಂತ ಹೇಳಿ ಸರ್. ತಮ್ಮೂರು? ನಮ್ಮೂರು ಸರ್ ಆಳಂದ್ ತಾಲೂಕ್ ಖಾನಾಪುರ್ ಸರ್. ಖಾನಾಪುರ ಗ್ರಾಮ. ತಾವು ಇತ್ತೀಚೆಗೆ ಕೇಳಿದೆ ಊರಲ್ಲಿ ಬದನೆ ಬೆಳೆ ಭಾರಿ ಬೆಳೆದಿದಾರ ಅಂತ ಹೇಳಿದ್ರು. ಅದು ಮತ್ತೆ ನೀವು ಹೆಂಗ್ ಬೆಳೆದಿದ್ರ ಒಂದ್ ಸ್ವಲ್ಪ ಎಲ್ಲರಿಗೂ ಮಾಹಿತಿ ಕೊಡಿ ಒಂದ್ ಸ್ವಲ್ಪ. ನೀವು ಯಾವಾಗ ಲವಣಿ ಮಾಡಿದ್ರ ಅಂತ ಹೇಳಿ ಸರ್. ನಾನು ಮೇ ತಿಂಗಳಲ್ಲಿ ಲವಣಿ ಮಾಡಿದ್ದೆ ಸರ್. ಮೇ ತಿಂಗಳಲ್ಲಿ ಲವಣಿ ಮಾಡಿದ್ರಿ ನಾನು. ಆಮೇಲೆ ಇಲ್ಲಿ ತನ ಕಡ್ಲಿಗಿತ್ತ ನೋಡ್ರಿ ಫಲ ಇದು. ಒಂದು 2 ತಿಂಗಳದಾಗ ಕಡಿತಾರೆ ಫಲ. ಒಂದ್ 5 ತಿಂಗಳಾಯ್ತ್ರಿ ಕಡ್ಲಿಗಿತ್ತೀನಿ ನಾನು ಇವಾಗ. 5 ತಿಂಗಳಾಯ್ತು. 5 ತಿಂಗಳಾಯ್ತು ಕಡಿತೀನಿ ಸರ್. ಇದೇ ಮೊದಲ ಬಾರಿಗೆ ನೀವು ಬದನೆ ಬೆಳೆದಿದ್ದು ಅಥವಾ ಮೊದಲಿಂದಾನು ಬೇರೆ? ಸರ್ ನಮ್ ತಂದೆ ಕಾಲ ಅಂತ ಅದು ಇದು ಮಾಡ್ತಾ ಇರ್ತಾರೆ. ದ್ರಾಕ್ಷಿ, ಬಾಳೆ, ಕಬ್ಬು, ಸಫೇದ್ ಮುಸುಳಿ ಎಲ್ಲಾರು ಮಾಡ್ತಾರೆ. ಟಮಾಟೆ ಎಲ್ಲ ಮಾಡ್ತಿದ್ರು. ಈ ಒಂದು 3 ವರ್ಷ ನಡಬರ್ಕ ಮಳೆಗಾಲ ಹೋಯ್ತ್ರಿ. ಆ ಸಮಯಲಿಂತ ಸ್ವಲ್ಪ ಎಲ್ಲ ಕಡಿಮೆ ಮಾಡಿದ್ರು. ಮತ್ತೆ ಮಳೆಗಾಲ ಜಾಸ್ತಿ ಆಗೈತಿ, ನೀರು ಐತಿ, ಬೋರ್ಗೆಲ್ಲ ನೀರು ಆಗ್ಯಾವ. ಮತ್ತೆ ನಾವು ಮಾಡ್ತಾ ಇದ್ದೀವಿ ಇವಾಗ. ಮಾಡ್ತಾ ಇದ್ದೀರಿ. ಸಫೇದ್ ಮುಸುಳಿ ಅಂದ್ರಲ್ಲ, ಅದೇ ಯಾವ ಬೆಳೆ? ಸಫೇದ್ ಮುಸುಳಿ ಅಂತ ಸರ್, ಅದು ಆಯುರ್ವೇದಿಕ್ ಸರ್. ಅದು ಆಯುರ್ವೇದಿಕ್ ಮೆಡಿಸಿನ್ ತಯಾರಾಗ್ತಾರೆ ಅದು. ಅದು ನೀರ್ ಕಡಿಮೆ ಆಗಾನ ನಾವೆಲ್ಲ ತೆಗೆದ್ ಬಿಟ್ಟೇವ್ ಸರ್. ಎಲ್ಲ ದೊಡ್ಡ ದಿಲ್ಲಿ ಮಾರ್ಕೆಟಿಂಗ್ ಐತಿ ಸರ್ ಅದು. ಅದ್ರ ಇನ್ಕಮ್ ಸರಿಯಾಗಿ ಐತ್ರಿ ಸರ್. ಆದ್ರೆ ನಮ್ ನೀರೆಲ್ಲ ಬಟ್ಟಾಗ ಬಿಟ್ಟೇವ್ ಸರ್. ಬಿಟ್ಟಿದ್ರ. ಇದು ಎಲ್ಲ ಯಾವ ತರ ಕಡ್ದಿದೆ? ಮೊದಲು ಎಷ್ಟು ಕ್ಯಾನ್ ಕಡಿತಿತ್ತು ಇದು ನಿಮ್ ಬೆಳೆ ಬದನೆ? 30-40 ಕ್ಯಾನ್ ಕಡಿತಿತ್ತು ಸರ್. ಕಡ್ತಿತ್ರಿ. ಎಲ್ಲ ಹುಳಿಕೆ ಹಾತಿವ್ರಿ ಸರ್. ಅರ್ಧ ಹುಳಿಕೆ ಹಾತಿವ್ರಿ. 15 ಕ್ಯಾನ, 20 ಕ್ಯಾನ, 10 ಕ್ಯಾನ ಹುಳಿಕೆ ಹಾತಿವ್ರಿ. ಮುಂದ ಒಬ್ರು ಸಲಹೆ ತಗೊಂಡ್ರಿ ನಾವು. ಪವನ್ ಕುಮಾರ್ ಮಾಳಿ ಅಂತೇಳಿ ಬೇಸ್ ಅಗ್ರಿ ಮುಗದಾರ ಅವ್ರದು. ಅವ್ರ ಸಲಹೆ ಮೇರೆಗೆ ನಾವು ಮುಂದ ಮಾಡಕ್ ಚಾಲು ಮಾಡಿದೇವ್ ಸರ್. ಹೇಳಿದ ಆಳಾಗಿ ಎವರೇಜ್ನು ಕೂತ್ರಿ, ಹುಳುಕ್ನು ಕಡಿಮೆ ಐತ್ರಿ. ಮೊದಲು ಎಷ್ಟು ಕಡಿತಿತ್ತು ಫಸ್ಟಿಗೆ? ಆಮೇಲೆ ಅವರು ಹೇಳದ್ಮೇಲೆ ಎಷ್ಟು ಕಡಿಕೆ ಸ್ಟಾರ್ಟ್ ಆಗಿತ್ತು? ನಾವು ಮಾಡ್ತಾ ಇದ್ದ ಇವಾಗ 30-40 ಕಡಿದೀನಿ ಸರ್ ಲಾಸ್ಟ್. ಇವಾಗ ಹೇಳ್ದಲ್ ಸರ್ ಇವಾಗ ನಾನು ಪವನ್ ಕುಮಾರ ಮಾಳಿ ಅಂತೇಳಿ ಬೇಸ್ ಅಗ್ರಿ ಮುದ ಸರ್ ಅವ್ರದು. ಅವ್ರ ಸಲಹೆ ಮರ್ಯಾಗ ಯಾವಾಗ ಮಾಡಗತ್ತೇವ್ ನಾವು 110 ಕ್ಯಾನ್ ಕಡಿದೀನಿ ಸರ್. ಒಂದು ಸಾರ್ತಿಗೆ ಸರ್. ಅವ್ರ ಮೇಂಟೆನೆನ್ಸ್ ಮೇಲೆ ಚಾಲ ಸರ್. 90, 100, 110 ಅವ್ರದ್ದು ಟಾರ್ಗೆಟ್ ಬಿರ್ಸದ ಸರ್. ಒಂದೇ ಒಂದು ಹುಳುಕ್ ಇಲ್ರಿ. 110 ಕ್ಯಾನ್ ಕಡಿದ್ರೆ ಒಂದೇ ಒಂದು ಹುಳುಕ್ ಹೊಂಟಿಲ್ ಸರ್. ಆ ತರ ಮೇಂಟೆನೆನ್ಸ್ ಸರ್ ಅವ್ರದ್ದು. ಅವ್ರು ಹೇಳಿದ್ದು ಇನ್ನವರ ತಕ ಅವ್ರದೇ ಮೇಂಟೆನೆನ್ಸ್ ಐತಿ. ಈಗ ನೋಡ್ರಿ ಸರ್, 5 ತಿಂಗಳ ಕಡ್ಲಿಗಿತ್ತೇನ್ರಿ. ಇನ್ನವಿ ಹೂವ, ಚಳ್ಳಿ, ಕಪ್ಪು, ಗಿಡ, ಫಲ ಹೆಂಗದ ನೋಡ್ರಿ ಸರ್. ಇನ್ನೂ ಚಲೋ ಇಳುವರಿ ಬರ್ತಾ ಇದೆ. ಇನ್ನೂ ಬರ್ತದ ಸರ್. ಇನ್ನೂ ಬರ್ತಾ ಇದೆ. 5 ತಿಂಗಳೈತ್ರಿ. ಇನ್ನ ಕಡ್ಲಿಗಿತ್ತೇನ್ರಿ. ಕಡಿಮೆನೇ ಇಲ್ರಿ ಇನ್ನ. ಮೇಂಟೆನೆನ್ಸ್ ಸರಿಯಾಗೈತ್ರಿ, ರಿಸಲ್ಟ್ ಸರಿಯಾಗೈತ್ರಿ, ಸಕ್ಸಸ್ ಐತ್ರಿ ಅವ್ರ ಕೈ. ನಿಮ್ ಊರಲ್ಲಿ ಬೇರೆಯವರು ಬದನೆ ಬೆಳೆದಿದ್ದಾರ? ಮಾಡಿದ್ದಾರ ಸರ್. ಮಾಡಿದ್ದಾರೆ. ಕೆಲವು ಒಬ್ಬ 1 ಎಕರೆ ಮಾಡಿದ್ದಾರೆ, ಇನ್ನೊಬ್ಬರು 2 ಎಕರೆ ಮಾಡಿದ್ದಾರೆ. ಆದ್ರೆ ನಂದಿರೋದು 30-32 ಗುಂಟೆ ಅಷ್ಟೇ, 1 ಎಕರ್ನು ಅಲ್ಲ ಸರ್ ಇದು. ನನಗೂ ಅವರಿಗೂ ಬಹಳ ವ್ಯತ್ಯಾಸ ಐತೆ ಸರ್. ಅವರು ಎಷ್ಟು ಕ್ಯಾನ್ ಕಡ್ದಿದಾರ ಸರ್? ಅವ್ರ 20, 25, 30 ಲಾಸ್ಟ್ ಸರ್ ಅಷ್ಟೇ. ಅವ್ರು 1 ಎಕರೆ 2 ಎಕರೆ ಅದಾರ ಸರ್ ಅವ್ರು. ನಾನು 30-32 ಗುಂಟೆಯಲ್ಲಿ 110 ಕ್ಯಾನ್ ಕಳ್ದೀನಿ ಸರ್. 3 ದಿನಕ್ಕೊಮ್ಮೆ 110-100 ಟಾರ್ಗೆಟ್ ಸರ್ ನಂದು. ಹೇಳ್ದಲ್ ಸರ್ ಅವಾಗ ನಿಮಗ ಅದೇನ್ ಪವನ್ ಕುಮಾರ್ ಮಾಳಿ ಬೇಸ್ ಅಗ್ರಿ ಮುಗದ ಅಂತ ಹೇಳ್ದಲ್ಲ, ಅವ್ರ ಸೆರೆ ಮರಿಗೇನೆ ಇನ್ನ ತಕ ನಡೆದ್ರಿ 100 ಕ್ಯಾನ್ ಆರಾಮ್ಸೆ ಕಡಿತಾರೆ 3 ದಿನಕ್ಕೊಮ್ಮೆ. ಅವ್ರ 1 ಎಕರೆ 2 ಎಕರೆ ಇದ್ದವ್ರು ಕಡಿಯಂಗಿಲ್ಲ ಸರ್. ನಾನ್ ಕಡಿತೇನ್ರಿ. ಇನ್ನಾನು ನೋಡ್ರಿ ಹೂವ, ಚಳ್ಳಿ, ಗಿಡ ಕರ್ರಾಗ ಹೆಂಗೈತಿ ನೋಡ್ರಿ. ಒಟ್ಟಿನಲ್ಲಿ ನಿಮ್ಗೆ ಇಳುವರಿ ಚೆನ್ನಾಗ್ ಬಂದಿದೆ? ಇಳುವರಿ ಚೆನ್ನಾಗೈತಿ ಬಂದೈತಿ ಸರ್. ಆಮೇಲೆ ರೇಟ್ನು ಸತ್ಯ ಸರ್ ಈ ಸರಿ ನಮಗ. ನಾನು ಫಸ್ಟ್ ಟೈಮ್ ಮಾಡಿದ್ರಿ. ರೇಟ್ನು ಚೆನ್ನಾಗ್ ಹತ್ತೈತ್ರಿ ನಮಗ. ಒಟ್ಟಿನಲ್ಲಿ ಎಲ್ಲಾ ಸರಿಯಾಗಿದೆ? ಎಲ್ಲಾ ಮಸ್ತ್ ಆಗ್ಯದ ಸರ್. ಎಲ್ಲಾ ಸರಿಯಾಗಿ ಆಗೈತ್ರಿ, ತೊಂದ್ರೆ ಇಲ್ಲ. ಅವ್ರದ್ದು ಔಷಧಿ ಅವ್ರದೆಲ್ಲ ಏನದ ಸರ್. ಅವ್ರದ್ದು ಏನ್ ಸಲ ಮರಿಗೆ ನಾವ್ ಮಾಡಗತ್ತೀವಲ್ರಿ,
ಅದು ಅವ್ರು ಹೇಳ್ದಂಗೆ ಮಾಡಿದೆವು. ಇನ್ನೂ ಗಿಡ ಏನು ಫಲನೂ ಕಮ್ಮಿ ಇಲ್ಲ, ಹೂವನೂ ಕಮ್ಮಿ ಇಲ್ಲ, ಒಂದೇ ಒಂದು ಹುಳುಕಿಲ್ಲ ಸರ್. 110 ಕ್ಯಾನ್ ಕಳೆದ್ರು ಒಂದು ಕಿಲೋ ಹುಳುಕ್ ಹೊಂಟಿಲ್ಲ ಸರ್. ಇಷ್ಟೇ ವಿಚಾರ ಮಾಡಿ ಸರ್ ನೀವು ಇವಾಗ. ಆದ್ರೆ ಅವರು ಸಲಹೆ ತಗೊಂಡ್ ಮಾಡ್ರ ಒಳ್ಳೇದಂತ ಒಳ್ಳೇದ್ ಸರ್. ಇಳುವರಿನೂ ಹಾಗೆ ಬರುತ್ತಾ? ಇಳುವರಿನೂ ಬಂದೆ ಸರ್ ನಮಗ. ಮತ್ತ ಖರ್ಚು ಹೆಂಗಾಗಿ ಇರುತ್ತೆ? ಖರ್ಚ ಬಹಳ ಕಡಿಮೆ ಐತ್ರಿ. ಅವ್ರದ್ದು ಔಷಧಿ ಹೇಳಂತ ಔಷಧಿ ಬಹಳ ಕಡಿಮೆ ಪ್ರಮಾಣದ ರೇಟ್ ಅದಾವ್ರಿ. ಮತ್ ನಾವು ಹೋಗ್ತೇವ್ ಸರ್, ನಾವು ಸ್ವಂತ ಮಾಡ್ತಿರೋದು ಫಸ್ಟ್ ಅವ್ರ ಅಂಗಡಿ ಹೋಗೋಣ, ಅವ್ರೊಂದು ಭಾರಿ ಐತಿ ಸರ್, ವೈರಿ ಅಂತ ಕೊಡ್ತೇವ್ರು. ಇವ್ರ ಇದು ಭಾರಿ ಐತಿ ಸರ್, ಭಾರಿ ಐತಿ ವೈರಿ ಅಂತ ಕೊಡ್ತೀರಿ ಸರ್. ಅದು ಹಂಗೆ ಅವು ಭಾರಿನೇ ಹತ್ತಿರ ಸರ್. ತರ್ತಿದ್ದೇವ್, ಹೊಡಿತಿದ್ದೋ, ರೊಕ್ಕನು ಹಾಳ, ಹುಳುಕನು ಹಂಗೆ ಸರ್. ಯಾವಾಗ ಇವ್ರ ಸಲಹೆ ಮರೆಗೆ ಮಾಡಾಕತ್ತೇವ್ ಒಂದೇ ಒಂದು ಹುಳುಕಿಲ್ಲ ಸರ್, ಇಳುವರಿನೂ ಹೊಡ್ತ ಸರ್. ಏನಂತೀರಿ ಸರ್ ಇದಕ್ಕೆ? ಒಳ್ಳೇದಾಗಿದೆ, ಎಲ್ಲ ಒಳ್ಳೇದಾಗಿದೆ ಸರ್. ಇಳುವರಿನೂ ಹಾಗೆ ಬಂದಿದೆ. ಇಳುವರಿನೂ ಹಂಗೆ ಆಗಿದೆ ಸರ್. ಈಗ ಟೋಟಲ್ ಆಗಿ 32 ಗುಂಟೆಯಲ್ಲಿ ಮೊದಲಿಂದ ಹಿಡಿದು ಇಲ್ಲಿವರೆಗೂ ಎಷ್ಟು ಕ್ಯಾನ್ ಕಡ್ದಿದೆ ನಿಮ್ದು ಸರ್? ಇಲ್ಲಿವರೆಗೆ ಏನೂ ಇಲ್ಲ ಅಂದ್ರು ಒಂದು 1300-1400 ಕ್ಯಾನ್ ಕಡಿದಿರ್ಬೇಕು ಸರ್. ಕಡಿದೀನಿ ಸರ್ ನಾನು. ಬರೀ 5 ತಿಂಗಳದಾಗ ಸರ್. 5 ತಿಂಗಳದಾಗ 1300-1400 ಕ್ಯಾರೆಟ್ ಆರಾಮ್ ಸರ್. ಲೆಕ್ಕ ಇಟ್ಟಿಲ್ಲ ಸರ್, ಮಿನಿಮಮ್ ಅಷ್ಟು ಆಗ್ಯಾವ ಸರ್. ಇದಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕು ಸರ್, ಕಡಿಮೆನೇ ಆಗಿಲ್ರಿ. ಯಾವ ತಳಿ ಹಚ್ಚಿದ್ರ ನೀವು ಸರ್? ಇದು ಲಲಿತ್ ಅಂತ ಸರ್. ಲಲಿತ್ ಹಚ್ಚಿದ್ರ? ಲಲಿತ್ ಸರ್. ಲಲಿತ್ ಅಂತ ಸರ್. ಇದು ಫಲ ಕಡಿಮೆ ಇರ್ತೈತೆ ಸರ್, ಸೈನಿಂಗ್ ಇರ್ತೈತಿ. ಏನು ಫಲ ಕಡಿಮೆ ಇದೆ ಅಂತ ಹೇಳಿದ್ರು, ಸೈನಿಂಗ್ ಅದ ಅಂತ ನಾವು ಹಚ್ಚಿದೇವ್ ಸರ್. ಏನು ಫಲ ಏನು ಕಡಿಮೆ ಕಡಿದಿಲ್ಲ ಸರ್. ಇದು ನನಗ ಫಲ ಕಡಿಮೆ ಅನ್ಸಲ್ಲ. 11 ಅದು 11 ನಂಬರ್ ಬದ್ನಿಕೆ ಅಂತಾರ ಸರ್, ಅದಕ್ಕಿಂತ ಹೆಚ್ಚಿಗೆ ಕಡಿದೀನಿ ಸರ್ ಇದ್ರಾಗ ನಾನು. ಸರಿ, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.